ಶಾಲಾ ಕಾಲೇಜಿನ ಸುತ್ತಮುತ್ತ ವ್ಯಾಪಾರ ಮಾಡುವಂತಹ ಈ ಮಳಿಗೆಗಳಿಗೆ ಈಗ ಆರೋಗ್ಯ ಇಲಾಖೆ ಒಂದು ಎಚ್ಚರಿಕೆ ಕೊಟ್ಟಿದೆ. ಶಾಲಾ ಕಾಲೇಜ್ 50 ಮೀಟರ್ ಅಂತರದಲ್ಲಿ ಯಾವುದೇ ರೀತಿಯ ಜಂಕ್ ಫುಡ್ ಮಾರಾಟವನ್ನ ಆರೋಗ್ಯ ಇಲಾಖೆ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ನಿಯಮವನ್ನ ಏನಾದರೂ ಉಲ್ಲಂಘನೆ ಮಾಡಿದ್ದೇ ಆದಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಶಾಲಾ ಕಾಲೇಜು ಸುತ್ತಮುತ್ತ ಜಂಕ್ ಫುಡ್ ಬ್ಯಾನ್. ಅಂಗಡಿ ಮಾಲೀಕರೇ ಎಚ್ಚರ, ಆರೋಗ್ಯ ಇಲಾಖೆ ಸೂಚನೆ. ಜುಲೈ ತಿಂಗಳಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ರಾಜ್ಯಾದ್ಯಂತ 134 ಶಾಲಾ ಕಾಲೇಜು ಸುತ್ತಮುತ್ತ ಮಳಿಗೆಗಳಲ್ಲಿ ಮಾರಾಟ ಆಗುವಂತಹ 53 ಜಂಕ್ ಫುಡ್ಗಳನ್ನು ಪರಿಶೀಲನೆ ಮಾಡಿದೆ. ಕಾಲೇಜು ಆವರಣದಲ್ಲಿ ಹೈ ಫ್ಯಾಟ್, ಹೈ ಶುಗರ್ ಮತ್ತು ಹೈ ಸಾಲ್ಟ್ ಆಹಾರ ಉತ್ಪನ್ನಗಳ ಮಾರಾಟ ಕಂಡುಬಂದಿದೆ. ಇದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಫ್ಯಾಟ್ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಶಾಲಾ ಕಾಲೇಜು ಆವರಣದಲ್ಲಿ ಜಂಕ್ ಫುಡ್ ಮಾರಾಟ ನಿಷೇಧ ಮಾಡಲಾಗಿದೆ. ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್ ಆರೋಗ್ಯಕ್ಕೆ ಮಾರಕವಾಗುವಂತ ಆ ಒಂದು ಎಲ್ಲಾ ಫುಡ್ಗಳನ್ನು ನಿಷೇಧಿಸುವಂತ ಆದೇಶ ನಾವು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂತದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ ಮೂರು ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಶಾಲಾ ಕಾಲೇಜು ಕ್ಯಾಂಟೀನ್ಗಳಲ್ಲೇ ಜಂಕ್ ಫುಡ್ ಮಾರಾಟ ಆಗ್ತಾ ಇರೋದು ಬಯಲಾಗಿದೆ. ಅದರ ನಿಷೇಧ ಕೂಡ ಆಗಬೇಕು ಅಂತ ಎಚ್ಚರಿಕೆ ನೀಡಿದೆ. ಜೊತೆಗೆ ಆಯಾ ಶಾಲಾ ಕಾಲೇಜುಗಳೇ 50 ಮೀಟರ್ ಅಂತರದಲ್ಲಿ ಜಂಕ್ ಫುಡ್ ಮಾರಾಟ ಆಗದಂತೆ ನಿರ್ವಹಣೆಯನ್ನು ಮಾಡಬೇಕು. ಒಂದು ವೇಳೆ ಆದೇಶ ಆದ ಮೇಲೂ ಕೂಡ ಜಂಕ್ ಫುಡ್ ಮಾರಾಟ ಮಾಡಿದರೆ ಕ್ರಮ ಆಗಲಿದೆ. ಇನ್ನು ಅಂಗಡಿಗಳಿಗೆ ಲೈಸೆನ್ಸ್ ಕೊಡುವಾಗಲೇ ಏನು ವ್ಯಾಪಾರ ಮಾಡಬೇಕು, ಏನು ವ್ಯಾಪಾರ ಮಾಡಬಾರದು ಅಂತ ನಿಯಮಾವಳಿ ರೂಪಿಸಲಿರುವಂತಹ ತೀರ್ಮಾನ ಕೂಡ ನಡೀತಾ ಇದೆ. ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜು ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಶಾಲೆ ಮತ್ತು ಶಾಲೆ 10th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ಕ್ಯಾಂಪಸ್ ಡಿಗ್ರಿ ನಾವು ಅದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಆ ವ್ಯಾಪ್ತಿಯಲ್ಲಿ ಇದು ನಾವು ಕರ್ನಾಟಕ ರಾಜ್ಯವನ್ನು ಒಂದು 5-10 ವರ್ಷ ಆದರೂ ಕೂಡ ಇವತ್ತು ಸುಧಾರಿಸಿಕೊಂಡು ಹೋಗುವಂತ ಕೆಲಸ ಇವತ್ತು PUC ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ನಿರ್ದಿಷ್ಟವಾದ ಕಾನೂನು ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಆಕ್ಟ್ ಒಳಪಟ್ಟು ಸೇರಿದಂತೆ ನಾವೊಂದು ಇವತ್ತು ರೂಲ್ಸ್ ಅನ್ನು ಇವತ್ತು ಜಾರಿ ಮಾಡಿ ಅದು ನಿಮ್ಮ ಮುಖಾಂತರ ನಾವು ಇವತ್ತು ಮೊದಲನೆಯಾಗಿ ಸಮಾಜಕ್ಕೆ ಅರ್ಪಿಸಿದ್ದೇವೆ. ಒಟ್ಟಾರೆ ಶಾಲಾ ಕಾಲೇಜು ಆವರಣದಲ್ಲಿ ಜಂಕ್ ಫುಡ್ ಮಾರಾಟ ಮಾಡಬಾರದು ಅಂತ ಆದೇಶ ಆಗಿದ್ದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಕಾದು ನೋಡಬೇಕಾಗಿದೆ.